ಮನೆ ಜನ ಇದ್ದಾರೆ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಬಂದಿದ್ದೀರಿ? ನಾವು ಕೆಕೆಕೊಪ್ಪ. ಕೆಕೆಕೊಪ್ಪ. ಎದಕ್ ಬಂದಿರ್ರಿ ಸರ್ ಇಲ್ಲಿಗೆ? ಇಲ್ಲಿ ರೈತರ ಚಳವಳಿಗೆ ಬಂದಿವ್ರಿ ನಾವು. ಯಾವ ತರ ಚಳವಳಿ ಮಾಡ್ಬೇಕಂತಿದ್ದೀರಿ? ಈಗ ನೋಡ್ರಿ, ಈಗ ರೈತರಿಗೆ ಏನು ಅನುಕೂಲ ಆಗುವಂಗ ಮಾಡಿಕೊಡೋದಕ್ಕೆ ಚಳವಳಿ ಮಾಡಾಕ್ತೇವ್ರಿ. ಏನ್ ಬೇಡಿಕೆ ಇದೆ ರೀ ನಿಮ್ದು? ನಮ್ ಬೇಡಿಕೆ ಏನೇನದಾವ ಅವ್ನ ಹೇಳ್ತೇವ್ರಿ. ಅವನ್ನ ಈಡೇರಿಸ್ಕೊಡ್ರಿ. ಮಳೆ ಆಗಿ ಏನೈತ್ರ ನಮ್ಮ ರೈತರದೆಲ್ಲ ಬೆಳೆ ಹಾಳಾಗೈತಿ. ಅದಕ್ಕೆ ಪರಿಹಾರ ಕೊಡಬೇಕು, ಯೋಗ್ಯ ಬೆಲೆ ಕೊಡಬೇಕು. ಅದ್ರ ಸಂಬಂಧ ನಾವು ಟ್ರೈಕ್ ಮಾಡಕ್ ಬಂದೇವ್ರಿ. ಈಗ ಅಲ್ಲ ಸರ್, ಇದು ಬಿಜೆಪಿ ಪ್ರಾಯೋಜತ್ವದ ಹೋರಾಟ ಅಂತ ಅಂತಾರ್ರಿ ಸರ್. ರೈತರದು ಇದು ಪಕ್ಷಾತೀತ ಹೋರಾಟನ ಅಥವಾ ಬಿಜೆಪಿ ಒಂದು ಪ್ರಾಯೋಜತ್ವದಲ್ಲಿ ನಡೀತಾರೋ ಹೋರಾಟ? ಬಿಜೆಪಿ ರೈತರ ಹೋರಾಟ ರೀ. ಇದು ಬಿಜೆಪಿ ಪಾರ್ಟಿನ ರೈತರ ಹೋರಾಟ. ಬೆಳೆ ಪರಿಹಾರ ಕೊಡಬೇಕು, ಸಾಲ ಮನ್ನಾ ಮಾಡಬೇಕು, ನಾವು ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಕೊಡಬೇಕು. ಇಷ್ಟಾಗಿ ನಾವು ಟ್ರೈಕ್ ಮಾಡಕ್ ಬಂದೇವ್ರಿ. ರೈತರ ಬಗ್ಗೆ ಸರ್, ಈಗ ಏನಾಗೈತೆ ಅಂದ್ರೆ ರೈತರಂದ್ರೆ ಇದು ಕಾಂಗ್ರೆಸ್ ಗೌರ್ಮೆಂಟ್ ಅತಿ ನಮ್ಮನ್ನ ಎಲ್ಲ ಏನು ಪರಿಹಾರ ಇಲ್ಲ, ಏನು ಬೆಳೆ ಇಲ್ಲ, ಹೆಸರಿಗೆ ಬೆಂಬಲವಾದ ಬೆಲೆ ಇಲ್ಲ, ಕಬ್ಬಿಗೆ ಸರಿಯಾಗಿ ಒಂದು 3,300 ಮಾಡ್ಬೇಕಾರೆ 50 ರೂಪಾಯಿ ಕಾಯಕ್ ಸಿದ್ದರಾಮಯ್ಯ ಅವ್ರು ನಮ್ಮನ್ನ ರೈತರು ಈ ರೀತಿ ಮಾಡಿರು. ಹಿಂಗಾಗಿ ನಾವು ಹೋರಾಟಕ್ಕೆ ಬಿಜೆಪಿಗೆ ಬೆಂಬಲ ಕೊಡಾಕತ್ತೇವಿ. ಹ್ಞೂ. ಅಲ್ಲ ಸರ್, ಈಗ ರೈತರ ಹೋರಾಟ ಪಕ್ಷಾತೀತವಾಗಿರ್ಬೇಕು, ಯಾವುದೇ ಒಂದು ಪಕ್ಷದ ಪರ ಇರಬಾರ್ದು, ಆವಾಗ ಆ ಹೋರಾಟಕ್ಕೆ ಒಂದು ಗಟ್ಟಿತನ ಇರುತ್ತೆ ಅಂತ ಹೇಳ್ತಾರಲ್ರಿ ಸರ್. ಸೊ ಈಗ ಬಿಜೆಪಿಯ ಇನ್ವಾಲ್ವ್ಮೆಂಟ್ ಇಂದ ರೈತರ ಒಂದು ಹೋರಾಟ ಅಥವಾ ಕೂಗಿಗೆ ಒಂದ್ ಸ್ವಲ್ಪ ರಾಜಕೀಯ ಬಣ್ಣ ಬಳದಂಗ ಆಗಲ್ಲೇನ್ರಿ ಸರ್? ಇಲ್ಲ ಸರ್, ಏನಂತಂದ್ರೆ ರೈತರ ಬಗ್ಗೆ ಇವ್ರು ಕಾಜಿ ತೋರ್ಸಾಕತ್ತಂದ್ರೆ ಇವ್ರ ಮೇಲೆ ನಾವು ಬೆನ್ ಹತ್ತತ್ತೇವ್ರಿ. ಇರ್ತೀರಿ ಇದು ಈಗಾಗಲೇ ಈ ಅಧಿವೇಶನ ಬಂದ ಉದ್ದೇಶ ಏನಂದ್ರೆ ಎಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಬೆಲೆಗಳೇ ಜಾಸ್ತಿ ಆಗ್ತಾ ಇದ್ದಾವೆ. ಗ್ಯಾರಂಟಿ ಹೆಸರಿನಲ್ಲಿ ಈ ರಾಜ್ಯವನ್ನ ಕೊಳ್ಳೆ ಹೊಡೆಯಕತ್ತಾರೆ ಈಗಿನ ರಾಜಕಾರಣಿಗಳು. ಮೇಡಮ್, ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀರಿ, ಬಹಳ ಸಂತೋಷ, ಚೆನ್ನಾಗಿದ್ದೀವಿ. ಬಟ್ ರೈತರು ಚೆನ್ನಾಗಿಲ್ಲ ಈ ಸರ್ಕಾರದಲ್ಲಿ. ಮೊದಲನೇದಾಗಿ ಈ ಸರ್ಕಾರ, ಕೇಂದ್ರ ಸರ್ಕಾರ MSP ಅನ್ನ ಏನು ಘೋಷಣೆ ಮಾಡಿತ್ತು ಅವಾಗಲೇ ಖರೀದಿ ಕೇಂದ್ರ ತೆಗೆದಿದ್ದರೆ ಇವತ್ತು ರೈತರಿಗೆ ಪ್ರತಿ ಕ್ವಿಂಟಲ್ಗೆ 600ರಿಂದ 700 ರೂಪಾಯಿ ಉಳಿತಾಯ ಆಗ್ತಿತ್ತು. ಇನ್ ಟೈಮಲ್ಲಿ ತೆಗಿಲಿಲ್ಲ. ಈಗ ಮುತ್ತಿಗೆ ಹಾಕ್ತೀವಿ ಅಂತ ಹೆದರಿ ಈಗ ಘೋಷಣೆ ಮಾಡಿದ್ರೆ ರೈತರು ಆಲ್ರೆಡಿ ಮಾರಿಬಿಟ್ಟಿದ್ದಾರೆ. ಅಂದ್ರೆ ಈಗ ಏನಾದ್ರು ತಂದು ಕೊಟ್ರೆ ದಲ್ಲಾಳಿಗಳು ತಂದು ಕೊಡಬೇಕು. ಎರಡನೇದು, ಕಳೆದ ವರ್ಷ ಆಗಸ್ಟ್ ನಲ್ಲಿ ಕ್ರೆಸ್ಟ್ ಗೇಟ್ ಹಾಳಾಗಿತ್ತು. ಈ ವರ್ಷದ ಆಗಸ್ಟ್ ಮುಗಿದು ಈಗ ಡಿಸೆಂಬರ್ ಅಲ್ಲಿ ಇದೀವಿ. ಬರೀ 30 ಕೋಟಿಯಲ್ಲಿ ಖರ್ಚು ಮಾಡಿ ಗೇಟ್ ರಿಪೇರಿ ಮಾಡಿದ್ರೆ ರೈತರು ಎರಡನೇ ಬೆಳೆ ಬೆಳ್ಕೊಳ್ತಿದ್ರು. 10 ಲಕ್ಷ ಎಕರೆ ಪ್ರದೇಶವನ್ನ ಇವರು ಬೆಳೆ ಬೆಳಿಲಾರ್ದಂಗೆ ಬರಡು ಮಾಡಿದ್ರು. ಹಾಗಾಗಿ ಪ್ರತಿ ಎಕರೆಗೆ 25,000 ಇವರು ದಂಡ ಕೊಡಬೇಕು. ಕಬ್ಬಿನ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ, ಅದನ್ನ ಬಗೆಹರಿಸಬೇಕು. ಈ ತರದ ಎಲ್ಲಾ ಬೇಡಿಕೆಯನ್ನ ಇಟ್ಕೊಂಡು ಈಗ ಕಾಂಗ್ರೆಸ್ ಅವರು ಏನ್ ಹೇಳೋದು, ಇದೊಂಥರ ಶೋ ಆಫ್ ತರ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ರಚನಾತ್ಮಕವಾಗಿ ಅಂಕಿ ಅಂಶಗಳನ್ನ ಇಟ್ಟು ಒಂದು ಚರ್ಚೆ ಮಾಡಬೇಕೇ ಹೊರತು ಅದನ್ನ ಬಿಟ್ಟು ಈ ರೀತಿಯಾಗಿ ಕೇವಲ ರೈತರನ್ನ ಮುಂದಿಟ್ಕೊಂಡು ಶೋ ಆಫ್ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನುವಂತ ಆರೋಪ ಕಾಂಗ್ರೆಸ್ ಮಾಡ್ತಾ ಇರೋದು ಸರ್. ಒಂದು ರೈತರ ಹೋರಾಟವನ್ನ ಶೋ ಆಫ್ ಅಂತ ಹೇಳುವಂತದ್ದೇ ರೈತರಿಗೆ ಈ ಸರ್ಕಾರ ಮಾಡಿರೋ ಅಪಮಾನ. ರೈತರ ಹೋರಾಟವನ್ನ ಇಷ್ಟು ಹಗುರವಾಗಿ ಈ ಸರ್ಕಾರ ಪರಿಗಣಿಸಬಾರದು. ಎರಡನೇದು, ಈಗ ಅಧಿವೇಶನದಲ್ಲಿ ಮುತ್ತಿಗೆ ಹಾಕ್ತೀವಿ ಅಂದಾಗ ನಿಮಗೆ MSP ಪ್ರಕಾರ ಖರೀದಿ ಮಾಡ್ಲಿಕ್ಕೆ ಆರ್ಡರ್ ಮಾಡೋದಕ್ಕಾಯ್ತಲ್ಲ, ಇದೇ 2 ತಿಂಗಳು ಮೊದಲು ಯಾಕೆ ಆಗ್ಲಿಲ್ಲ? ಇದು ನಮ್ಮ ಬೇಡಿಕೆ. ಅಲ್ಲ, ನೀವು ಯಾವ ಬೆಳೆ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್? ಖರೀದಿ ಕೇಂದ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅಲ್ಲ, ರೈತರದ್ದು ಯಾವ ಸಮಸ್ಯೆ ಬಗೆಹರಿಸಿದ್ದಾರೆ? ಎಲ್ಲವನ್ನ ಇಟ್ಕೊಂಡಿದೀವಿ ನಾವು, ಎಲ್ಲವನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈ ಸರ್ಕಾರದಲ್ಲಿ ಅತಿ ಹೆಚ್ಚು ಪೆಟ್ಟು ತಿಂತಾ ಇರೋರು ರೈತರು. ಅದಕ್ಕೆ ಮೊದಲನೇದಾಗಿ ಖರೀದಿ ಕೇಂದ್ರ, ಎರಡನೇದು ಕ್ರೆಸ್ಟ್ ಗೇಟ್ ರಿಪೇರಿಗೆ ದಂಡವಾಗಿ ಎಕರೆಗೆ 25, ಮೂರನೇದು FRP ಬಗ್ಗೆ ಕೇಂದ್ರದ ಕಡೆ ತೋರಿಸೋದು ಬಿಟ್ಟು ಹೇಗೆ UPಯಲ್ಲಿ ಗುಜರಾತ್ನಲ್ಲಿ ಇದೇ FRP ಮೇಲೆ 4,000 ಕೊಡ್ತಾ ಇದ್ದಾರೆ, ನಿಮಗೆ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ಎಲ್ಲವನ್ನ ಬೇಡಿಕೆಗಳನ್ನ ಇಟ್ಕೊಂಡು ಟ್ರಾನ್ಸ್ಫಾರ್ಮರ್ 20,000 ರೂಪಾಯಿಗೆ ಸಿಕ್ತಿತ್ತು, ಈಗ ಅದನ್ನ 3 ಲಕ್ಷಕ್ಕೆ ಏರಿಸಿದಿರಿ. ಒಬ್ಬ ರೈತ ಒಂದು ಬೋರ್ ಹೊಡೆದು ತನ್ನ ಸ್ವಂತ ಟ್ರಾನ್ಸ್ಫಾರ್ಮರ್ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ರೈತರ ಪಾಲಿಗೆ ಅಕ್ಷರಶಃ ಸತ್ತು ಹೋಗಿರೋ ಸರ್ಕಾರ ಇದು. ಇದನ್ನ ನಾವು ಇಟ್ಕೊಂಡು ಸದನದ ಒಳಗಡೆ ನಾವು ಹೊರಗೆ ನುಡಿದಂತೆ ನಡೆದಿದ್ದೇವೆ, ಕೊಟ್ಟಂತಹ ಭರವಸೆಗಳನ್ನ 2.5 ವರ್ಷದಲ್ಲಿ
ಅಲ್ಲಿ ಸುಮಾರು 60% ನಾವು ಈಡೇರಿಸಿದ್ದೇವೆ. ಎಷ್ಟು ಓಡಾಡ್ತಿದಾರ್ರಿ ಸರ್ ಕಾಂಗ್ರೆಸ್ MLA-MLCಗಳು ಬುಕ್ಲೆಟ್ ಇಟ್ಕೊಂಡು ಓಡಾಡ್ತಿದ್ದಾರೆ. ನುಡಿದಂತೆ ನಡೆದಿದ್ದೇವೆ, ಸಾಧನೆಯ ಪಟ್ಟಿಗಳು ಅಂತ. ಅವರು ಸುಳ್ಳು ಹೇಳಿ 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 ಅದನ್ನ ನಂಬಿಸೋದು ಅಂತ ಹೇಳಿ ವಿಶ್ವಾಸದಲ್ಲಿ ಇದ್ದಾರೆ. ಒಂದೇ ವರ್ಷದಲ್ಲಿ ಕರ್ನಾಟಕದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಇವರು ಪ್ರಣಾಳಿಕೆಯಲ್ಲಿ ಬರ್ಕೊಂಡಿದ್ರು. ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು. ಎಷ್ಟು ಹುದ್ದೆ ಭರ್ತಿ ಮಾಡಿದ್ದಾರೆ? ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ, ನೀವು ಲೈಫಲ್ಲೇ ಜಾಬ್ ಸಿಗಲ್ಲ ಅಂತ ಬ್ಲಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಸರ್ಕಾರ ಇಳಿಬೇಕಾ? ಹಾಗಾಗಿ ಇವರು ಯಾವುದನ್ನ ಈಡೇರಿಸಿದ್ದಾರೆ? ಎಷ್ಟು ತಿಂಗಳಿಂದ ಗೃಹಲಕ್ಷ್ಮಿ ಬರುವಂತದ್ದು ಬಾಕಿ ಉಳಿಸ್ಕೊಂಡಿದ್ದಾರೆ. ಸಾರಿಗೆ ಇಲಾಖೆ 7,500 ಕೋಟಿ ಆಸ್ ಆನ್ ಟುಡೇ ಈ ಸರ್ಕಾರ ನಿಗಮಕ್ಕೆ ಕೊಡಬೇಕು. ಇವರು ಇದೇ ನಾಟಕ ಮಾಡಿಕೊಂಡು ಸರ್ಕಾರ ಮುಗಿಸ್ಕೊಂಡು ಹೋದ್ರೆ ಮುಂದೆ ಬರೋ ಸರ್ಕಾರ ಆದ್ರೂ ಅದನ್ನು ಬಗೆಹರಿಸಲೇಬೇಕು. ಅದನ್ನು ಹೊತ್ಕೊಳ್ಳೋರು ಯಾರು? 7,500 ಕೋಟಿ ಆಸ್ ಆನ್ ಟುಡೇ ಸಾರಿಗೆ ನಿಗಮಕ್ಕೆ ಕೊಡೋದಿದೆ. ಇದು ರಾಮಲಿಂಗಾರೆಡ್ಡಿಗೆ ಗೊತ್ತೇ ಇಲ್ಲ. ಪಾಪ ಸಚಿವರು ಇದನ್ನೆಲ್ಲ ರಿವ್ಯೂ ಮಾಡ್ತಾರೋ ಇಲ್ಲೋ ನಮ್ಗೆ ಅರ್ಥನೇ ಆಗಲ್ಲ. ಈ ತರದ ಸರ್ಕಾರ ನಡೀತಾ ಇದೆ. ಸರ್ಕಾರದಿಂದ ಸಾರಿಗೆ ಇಲಾಖೆಗೆ ಒಳ್ಳೊಳ್ಳೆ ಬಹುಮಾನಗಳು ಮತ್ತು ತುಂಬಾ ಎಕ್ಸಲೆಂಟ್ ಅವಾರ್ಡ್ಸ್ ಎಲ್ಲ ಬರ್ತಾ ಇದಾವಲ್ಲ ಸರ್. ಇವರು ಯಾವುದೋ ಒಂದು ಆರ್ಗನ್ ಅನ್ನ ತೋರಿಸಿ ಈ ಆರ್ಗನ್ ಚೆನ್ನಾಗಿದೆ ಅಂತ ಹೇಳಿ ಇಡೀ ದೇಹಕ್ಕೆ ಕ್ಯಾನ್ಸರ್ ಬಂದ್ರೆ ಇವರ ಸಾಧನೆ ಅಂತೇಳಿ ಹೇಳೋದಕ್ಕಾಗೋದಿಲ್ಲ. ಇವರು ಫಿಸ್ಕಲ್ ಡಿಸಿಪ್ಲಿನ್ ಅನ್ನ ಕಂಪ್ಲೀಟ್ ಆಗಿ ಹಾಳು ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಈಗ ನಡ್ಕೊಂಡು ಹೋಗ್ತಾ ಇರುವಂತದ್ದು ಮುಂದೆ 20-25 ವರ್ಷ ಪ್ರತಿಯೊಬ್ಬ ಕನ್ನಡಿಗ ಇದನ್ನ ಹೊತ್ಕೊಳ್ಬೇಕು. ಇವರು ಮಾಡಿದ ಪಾಪವನ್ನ ತೊಳಿಲಿಕ್ಕೆ 20 ವರ್ಷ ನಮ್ಮ ಸೆಂಟ್ರಲ್ ಕ್ಷೇತ್ರ ಮೇಡಮ್, ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಬಂದಿದ್ದೇವೆ. ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡಾಕುಂತೇವಿ. ಬೆಂಬಲ ಬೆಲೆ ಘೋಷಿಸ್ತಾರ. ಯಾವಾಗ ಘೋಷಿಸ್ತಾರ ಮೇಡಮ್? ಈ ವ್ಯಾಪಾರಸ್ಥರು ಎಲ್ಲಾ ಖರೀದಿ ಮಾಡಿ ಇಟ್ಕೊಂತಾರ, ದಲ್ಲಾಳಿಗಳು. ಆಮ್ಯಾಗ ಬೆಂಬಲ ಬೆಲೆ ಘೋಷಿಸ್ತಾರೆ. ಆಮ್ಯಾಗ ರೈತರು ಯಾರು ಬೆಂಬಲ ಬೆಲೆ ತಗೊಳಂಗಿಲ್ಲ, ದಲ್ಲಾಳಿಗಳ ಬೆಂಬಲ ಬೆಲೆ ತಗೊಂತಾರ. ಅದಕ್ಕೆ ಇದು ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ ಗವರ್ಮೆಂಟ್ ಇದಕ್ಕೆ ಕಣ್ಣು ತೆರಲಿಲ್ಲ ಅಂದ್ರೆ ಇಡೀ ಕರ್ನಾಟಕದಂತ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಥ್ಯಾಂಕ್ ಯು. ಆಲ್ ರೈಟ್, ಬನ್ನಿ ವೇದಿಕೆ ಹತ್ರ ಹೋಗೋಣ. ನಮಸ್ಕಾರ ರೀ ಸರ್. ಚೆನ್ನಾಗಿದೆ ಮೇಡಮ್. ಇದು ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟ ಮೇಡಮ್. ಕಳೆದ 2.5 ವರ್ಷದಿಂದ ಈ ಸರ್ಕಾರದಲ್ಲಿ ರೈತರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದೇವಿನ ರೈತರಿಗೆ ಯಾವುದೇ ಸವಲತ್ತು ಕೊಟ್ಟಿಲ್ಲ. ಉತ್ತರ ಕರ್ನಾಟಕದಲ್ಲಿ ಬಹುದೊಡ್ಡ ಮಳೆಯಾಗಿ ನಿರಂತರ ಮಳೆಯಿಂದ ಸುಮಾರು 10 ಜಿಲ್ಲೆಗಳಲ್ಲಿ 38 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆನಾಶ ಆಗಿದೆ. ಆದರೆ ಸರ್ಕಾರ ನ್ಯಾಯಯುತವಾಗಿ NDRF, SDRF ನಾರ್ಮ್ಸ್ ಪ್ರಕಾರ ಏನು ಕೇಂದ್ರ ಸರ್ಕಾರದ ಹಣ ಬರ್ತದೆ, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಅದ್ರ ಜೊತೆಗೆ ಮೇಡಮ್ ಒಂದೇ ನಿಮಿಷ, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ತನ್ನ ಖಾತೆಯಿಂದ ನಾವು ಹಿಂದೆ ಕೊಟ್ಟಿದ್ವಿ 30 ದಿನದಲ್ಲಿ ನಮ್ಮ ಬಜೆಟ್ ಬರೀ 2,34,000 ಕೋಟಿ ಇತ್ತು. 10,000 ರೂಪಾಯಿ ಪರ್ ಹೆಕ್ಟರ್ 24 ಗಂಟೆಯಲ್ಲಿ ನಾವು ಪರಿಹಾರ ಬಿಡುಗಡೆ ಮಾಡಿದ್ವಿ. ಈಗ ನಾನು ಅದೇ ಹೇಳ್ತಾ ಇರೋದು, NDRF, ನಾರ್ತ್, SDRF ನೀವು ರಾಜ್ಯ ಸರ್ಕಾರ ಬಜೆಟ್ ಇರೋದು ಎಷ್ಟು ಮೇಡಮ್? 4,17,000 ಕೋಟಿ ಇರೋದು ರಾಜ್ಯದ ಬಜೆಟ್. ಕನಿಷ್ಠ 1 ಹೆಕ್ಟರ್ಗೆ 25,000 ರೂಪಾಯಿ ಮೊದಲು ರಾಜ್ಯ ಸರ್ಕಾರ ಖಾತೆಯಿಂದ ಬಿಡುಗಡೆ ಮಾಡಲಿ. NDRF, SDRF ನಾರ್ಮ್ಸ್ ಪ್ರಕಾರ ರಿಸರ್ವ್ ಫಂಡ್ ಇರುತ್ತೆ 25%, ಉಳಿದ 75% ನೀವು ಏನೇನು ಕೊಟ್ಟಿದ್ದೀರಿ ಅಂತ ಕೇಂದ್ರ ಸರ್ಕಾರಕ್ಕೆ ಅಕೌಂಟ್ ಸಬ್ಮಿಟ್ ಮಾಡಿದ್ರೆ ತಕ್ಷಣ ಅದು ಬಿಡುಗಡೆ ಆಗ್ತದೆ. ಅದು ನಮ್ಮ ಸರ್ಕಾರ ಇದ್ದಾಗೂ ಇತ್ತು, ಈ ಸರ್ಕಾರ ಇದ್ದಾಗೂ ಇರುತ್ತೆ. ಕೇಂದ್ರ ಸರ್ಕಾರ ಒಂದು ಜಿಲ್ಲೆಗೆ ತಾವು ಹೇಳಿದ ಹಾಗೆ ತನ್ನ ಆವರ್ತ ನಿಧಿಯಿಂದ ಕೊಡಲಿ, ಕೊಟ್ಟ ಮೇಲೆ ಏನಾದ್ರೂ ಕೇಂದ್ರ ಸರ್ಕಾರ ಅದನ್ನು ವಾಪಸ್ ಮಾಡಲಿಲ್ಲ ಅಂದ್ರೆ ಇದೇ ಬಿಜೆಪಿ ನಾಯಕರೆಲ್ಲರೂ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ? ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಮೇಡಮ್. ನಿಯಮಗಳ ಪ್ರಕಾರ ಕೇಂದ್ರ ಸರ್ಕಾರ ರಿಸರ್ವ್ ಫಂಡ್ ಇರುತ್ತೆ. ಪಾರ್ಲಿಮೆಂಟ್ ಅಲ್ಲಿ ನ್ಯಾಯಯುತವಾದ ಒಂದು ಕಾನೂನೇ ಇದೆ. ಯಾವುದೇ ರಾಜ್ಯದಲ್ಲಿ ಫ್ಲಡ್ ಬರಲಿ, ಪ್ರವಾಹ ಬರಲಿ, ಬರಗಾಲ ಆಗಲಿ,
SDRF NDRF ನಾರ್ಮ್ಸ್ ಪ್ರಕಾರ ಏನು ಸರ್ಕಾರ ಇಲ್ಲಿಂದ ಸಬ್ಮಿಟ್ ಮಾಡ್ತದೆ, ಅದೇನು ಕೇಂದ್ರ ಸರ್ಕಾರ ಅಪ್ರೂವ್ ಮಾಡ್ತದೆ, ಅಷ್ಟು ಹಣ ಆಟೋಮೆಟಿಕ್ ಆಗಿ ಬರ್ತದೆ. 75% ಕೇಂದ್ರ ಸರ್ಕಾರ ಕೊಡುತ್ತೆ, 25% ರಾಜ್ಯ ಸರ್ಕಾರ ಕೊಡುತ್ತೆ. ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಏನು ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಹಿಂದೆ ಬಿಜೆಪಿ ಇದ್ದಾಗ ಕೊಟ್ಟಿಲ್ವಾ? 2,34,000 ಕೋಟಿ ಬಜೆಟ್ ಇದ್ದಾಗ 10,000 ಹೆಕ್ಟರ್ ಕೊಟ್ಟಿದೀವಿ. ಈಗ ಡಬಲ್ ಬಜೆಟ್ ಇದೆ ರಾಜ್ಯ ಸರ್ಕಾರದ್ದು, ಈಗ ಡಬಲ್ ಕೊಡಿ ಅಂತ ಕೇಳ್ತಾ ಇದೀವಿ. ಕಬ್ಬಿನ ವಿಷಯವಾಗಿ ನಾವು ಹೇಳೋದಾದ್ರೆ 2014ರಲ್ಲಿ 150 ರೂಪಾಯಿ ರಾಜ್ಯ ಸರ್ಕಾರ ಇನ್ಸೆಂಟಿವ್ ಪ್ರೈಸ್ ಕೊಟ್ಟಿತ್ತೋ ಇಲ್ವೋ? ಮತ್ ಈಗ ಡಬಲ್ ಬಜೆಟ್ ಇದ್ದಾಗ ಈಗಾಕೆ ನೀವು 300 ರೂಪಾಯಿ ಇನ್ಸೆಂಟಿವ್ ಪ್ರೈಸ್ ಕೊಡ್ತಾ ಇಲ್ಲ, 50 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ? ಅದಕ್ಕೆ ಕನಿಷ್ಠ 300 ರೂಪಾಯಿ ಕಬ್ಬಿಗೆ ಕೊಡಬೇಕು. ಮತ್ತು ಬೆಂಬಲ ಬೆಲೆಯಲ್ಲಿ ಏನು ಮೆಕ್ಕೆಜೋಳ, ತೊಗರಿ ಏನಿದೆ ಹೆಚ್ಚುವರಿಯಾಗಿ 600 ರೂಪಾಯಿ ರಾಜ್ಯ ಸರ್ಕಾರದ ಖಾತೆಯಿಂದ ಹಾಕಿ 2,400 ರೂಪಾಯಿ ಮೆಕ್ಕೆಜೋಳದಿಂದ 3,000 ಖರೀದಿ ಮಾಡಬೇಕು. ಮತ್ತು ತೊಗರಿಗೆ 8,600 ರೂಪಾಯಿ ಖರೀದಿ ಮಾಡಬೇಕು, ಖರೀದಿ ಕೇಂದ್ರ ತೆಗಿಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ.